ನನಗೂ ಗೊತ್ತಾಗೋದಿಲ್ಲ. ಅವು ಏನೋ ನರ ಚೆಕ್ ಮಾಡ್ತಾರಂತಲ್ಲ, ಆ ಮಷಿನ್ಯಾಗ ಹಿಂಗೆ ಮನಗಿಸಿ ಆ ಮಷಿನ್ಯಾಗ ಮಕ್ಕೊಂಡು ಮನುಷ್ಯ ಒಳಗೆ ಹೊಕ್ಕನ ಹೊರಗೆ ಬರ್ತಾನ, ಒಳಗೆ ಹೊಕ್ಕನ ಹೊರಗೆ ಬರ್ತಾನವ. ಹಂಗೇನೋ ಮಾಡಕತ್ತಿದ್ರು. ಮತ್ತು ಅವ್ರ ಅಂದ್ರೆ ಇಲ್ಲಿ ನಿಂದ್ರಬೇಡ್ರಿ, ನಾವು ಕಳಿಸ್ತೇವೆ ತಗೋರಿ, ಮುಗುದಿಂದ ನಾವೇ ವಾರ್ಡಿಗೆ ಶಿಫ್ಟ್ ಮಾಡ್ತೇವೆ ಅಂದ್ರೆ ಅದಕ್ಕೆ ಇಲ್ಲೇ ನಿಂತೀವ. ಓ, ಚೆಕಪ್ ಏನಾರ ಮಾಡಾಕತ್ತಿರ್ಬೇಕು. ಅದಕ್ಕೆಮ್ಮ ನಿನ್ನೆ ನೀವು ಹಿಂಗೆ ಆಗೈತೆ ಅಂತ ಹೇಳುತ್ತಲೇ ನನ್ನ ಕೈ ಕಾಲ ಥರ ಅಂದವು ನೋಡ್ರಿ. ಅದಕ್ಕೆಮ್ಮ ಇವ ನಮ್ಮ ಅಣ್ಣ ಬಂಗಾರದಂತ ದೇವ್ರಂತ ಮನುಷ್ಯ ಇಂಥವು ಯಾಕೆ ಹಿಂಗೆ ಆತಂತೇಳಿ ಕಣ್ಣಿಗೆ ಕಣ್ಣು ಹತ್ತಿಲ್ಲ ನೋಡ್ರಿ ನನಗಂತೂ ಹೊತ್ತಾಗ. ಪಾರ್ವತಿ ಹಿಂಗಾಗೈತಿ ಅಂದ್ಬಿಟ್ಲೆ ನನಗೆ ಎದಿನ ದಸಕ್ಕೆ ಅಂದ್ಬಿಡ್ತಾಗ. ನಾನು ಪವಿತ್ರ ನಾನು ಬರ್ತೀನಿ ಅಂತ ಅನ್ನಕತ್ತಿದ್ಲು. ಹುಡುಗಂದೊಂದು ಮೈ ಬಿಸಿ ಆಗಿಬಿಟ್ಟಿತ್ರಿ. ಅದಕ್ಕೆ ಏನು ಮಾಡ್ಬೇಕು, ಮತ್ತು ಖುಷಿನ ತೊಗೊಂಡು ಎಳೆ ಖುಷಿನ ತೊಗೊಂಡು ಇಲ್ಲಿ ಬರೋದು ಹೆಂಗೆ ಅನ್ನತ್ತಿದ್ದೆ. ಅಷ್ಟೊತ್ತಿಗೆ ನೀವು ಖುಷಿನ ಅದು ಕರ್ಕೊಂಡು ಬರಕ್ಕೆ ಹೋಗ್ಬೇಡ ಅಂದ್ರಲ್ಲ, ಆರಾಮಿಲ್ಲದ ಖುಷಿನ ತೊಗೊಂಡು ಅಡ್ಡಾಡೋದು ಬೇಡ ಅಂತೇಳಿ ಆಕಿನ ಹುಡುಗನ ಜೊತೆ ಮಾಡಿ ಅಲ್ಲೇ ಇಟ್ಟು ಮನ್ಯಾಗ ಬಿಟ್ಟು ನಾವು ಒಬ್ಬಕ್ಕೆ ಬಂದು ನೋಡ್ರಿ. ಅದಕ್ಕೆಮ್ಮ ನಿನ್ನೆ ಬರ್ಬೇಕನ್ನೀರಿ, ಆಗಲಿಲ್ಲ, ಮತ್ತು ಅದಕ್ಕೆ ಈಗ ಬನ್ನಿ. ಚಲೋ ಆತ್ ಬಿಡ. ಇವ ಪಾಪಕ್ಕೆ ಬಂದ್ರೆ ನೋವು ತೊಗೊಂತಾಳನ್ನ. ಸುಳ್ಳ ಎಳೆ ಕಂದನ್ ಕಟ್ಕೊಂಡು ಯಾಕೆ ದವಾಖಾನೆ ಅಡ್ಡಾಡ್ಬೇಕು. 108 ಥರ ಪೇಷಂಟ್ ಬರ್ತಾವು ಹೋಗ್ತಾವು. ಗಾಳಿ ಏನಾರು ಉಸಲ್ ಪಸಲ್ ಬಡದ ಸುಳ್ಳ ತ್ರಾಸ ಆಗೋದು ಬೇಡ. ಅರೇ ಶಾಂತಂದು ಅಕ್ಕ, ಲಕ್ಷ್ಮೀದು ಪಾರ್ವತಿದು ಎಲ್ಲಿದ್ದಾರೆ? ಅರೇ ಗೌಡ್ರದು ಹತ್ತ ನಿಂತ್ಕೊಂಡಿದ್ದಾರೆ. ಅಡುಗೆದು ಕಟ್ಕೊಂಡು ಬರ್ತೀವಿ ಅಂತ ಹೇಳಿದೀವಿ, ನಮ್ದು ಬಿಟ್ಬಿಟ್ಟು ಅವ್ರದಿಗೆ ಬಂದ್ಬಿಟ್ಟಿದ್ದಾರೆ ದವಾಖಾನಿಗೆ. ಹೂನಾ ಶಾಂತಕ್ಕ, ಇದ್ದಿದ್ದೇ ಇಲ್ಲ ನೋಡ. ಇಲ್ಲ, ಒಂದ್ ಬೆಳಗ್ಗೆ ಹೋಗ್ಯಾರಲ್ಲ ಅವ್ರ ಮನೆ ಕಡೆ, ಇನ್ನ ಬಂದಿಲ್ ಬಿಡ. ನಾನು ಈಗ ಕೇಳವಿದ್ದೆ ನೋಡ, ಕೇಳಕ್ಕಿದ್ದೆ ಈಗ ಯಾಕೆ ಇನ್ನೂ ಬರ್ಲಿಲ್ಲ, ಮನೆ ಕಡೆನ ಉಳ್ಕೊಂಡ್ರನವ್ರು ಅಂತೇಳಿ. ಅಯ್ಯ ಶಾಂತಕ್ಕ, ಬೆಳಗ್ಗೆ ಬಂದಾರ ಅವ್ರು. ನಿಂದ್ರಂದ್ರೆ ಮಿನಿಟು ನಿಂತಿಲ್ಲ, ಅಂಗಳ ಬಾಗ್ಲಾನು ಕಸ ಹೊಡೆದಿಲ್ಲ, ನೀರು ಹಾಕಿಲ್ಲ. ಏನ ಅಂಗಳ ಬಾಗ್ಲ ಕಸ ಹೊಡಿಲಾರ್ದ ಬಂದವ? ವೈಗೆಮ್ಮ ಶಾಂತಕ್ಕ, ಮೈ ಬಿ ಎತ್ತಿ ವಾಚ ಫೋನ್ ಕರ್ಕೋ ಪೂಜ್ ಶಾಂತಕ್ಕ. ಅದೇ ದೋನೋ ಲಡ್ಕೆ ಹಾಸ್ತಂತಡಿ ಬಂದ್ರಲ್ಲ. ಎಲ್ಲಿ ಹೋಗಿದ್ರಿ? ಯವ್ವ ಅಕ್ಕದಾಳಲ್ಲ. ಏ ಸುಮ್ನಿರ್ ಲಕ್ಷ್ಮಿ. ನಾನೇನು ಸುಮ್ನಿರಂಗಿಲ್ಲ. ಆರಿದ್ ಮಾಮನ್ ಮನೆಗೆ ಹೋಗಿದ್ಲ ಅಕ್ಕ. ಅಲ್ಲಿದಕ್ಕೆ ಹೋಗಿದ್ದೆ ಪಾರ್ವತಿ? ಅಲ್ಲ, ಒಂದ್ ಬೆಳಗ್ಗೆ ಮನಿ ಬಿಟ್ಟಿ ಅಂತ ಇಷ್ಟೊತ್ತಾದ್ರೂ ದವಾಖಾನಿಗೆ ಬಂದಿಲ್ಲ. ಅಲ್ಲಿ ಹೋಗಿ ಅಂದ್ರೆ ಏನಾರ ಮಾತಾಡಕ್ ಕರೆದಿದ್ರನ? ಏನೇನ್ರ ಕೆಲಸ ಇತ್ತ ನಿಂದ? ಏನಿಲ್ವೇ ಯವ್ವ, ಅಕ್ಕದಾಳಲ್ಲ ಅಕ್ಕ, ಆರಿನ್ ಮಾಮನ್ ಅಂತೇಳೆ ಅವರು ಇವರು ಅವ್ರ ಅಪ್ಪಾಜಿ ಅದಾರಲ್ಲ ಅವ್ರಂತೇಳೆ, ಅವ್ರ ಮಮ್ಮಿ ಅದಾರಲ್ಲ, ಎಲ್ಲ ಮನ್ಯಾನವ್ರ ಮುಂದೆ ನಾನು ಮದುವೆ ಮಾಡ್ಕೊಳಂಗಿಲ್ಲ ಈಗ ನಾನು ಅಂತೇಳಿ. ಏನ ಇಷ್ಟೆಲ್ಲ ಮಾತಾಡಿ ಹಿರೇತನ ಮಾಡಿ ಬಂದ್ಲ ನೀಕೆ? ಶಾಂತಕ್ಕ ಸಮಾಧಾನ ಮಾಡ್ಕೊರ. ದವಾಖಾನಿದು ಬಾಯಿ ಮಾಡಿದ್ರೆ ಬೈತಾರ. ಅವ್ವ ಅಲ್ಲ, ಹೊಟ್ಟಿಗೆ ಏನ್ ತಿಂತೀನಿ ನೀನು? ಅಷ್ಟು ದೊಡ್ಡಕ್ಕೆ ಆಗ್ಬಿಟ್ಟಿನಿ. ನಿನಗೆ ತಿಳಿದಂಗೆ ನೀನು ನಿರ್ಧಾರ ತಗೊಳ್ಳಷ್ಟೇ. ನನಗರ ಒಂದು ಮಾತು ಹೇಳಿಯೇ, ನಿಮ್ಮ ಅಪ್ಪಗೆ ಹೇಳಿಯೇ ನೀನು ಈ ಮಾತು? ಏಕಾಏಕಿ ಹೋದ್ಲಂತ, ಮದ್ವಿ ಬ್ಯಾಡ ಅಂತ ಬಂದ್ಬಿಟ್ಲಂತ. ಅವ್ರ ಮನ್ಸಿಗೆ ಏನು ಅನ್ಸಿತ್ತು ಅಂತ ವಿಚಾರ ಮಾಡಿ ಅಲ್ಲೇ. ಅದು ಅಲ್ಲದೆ ನಿಮ್ಮಪ್ಪ ನಿನ್ನ ಮದ್ವಿ ನೋಡ್ಬೇಕಂತೇಳಿ ಜೀವ ಹಿಡ್ಕೊಂಡು ನಿಂತಾನ. ಎಷ್ಟು ಮಗಳ ಮೇಲೆ ಜೀವ ತೈತಾನ. ಅಂತ ಮನುಷ್ಯ ಎಷ್ಟು ಕುಸ್ತು ಬೀಳ್ತಾನ ಅಂತ ವಿಚಾರ ಮಾಡಿ ನೀನು. ನಿನ್ನ ಮದುವೆಗೂ ನೋಡ್ಬೇಕಂತೇಳ್ಯಾರ ಆರಾಮಕ್ಕ ನಿಮ್ಮಪ್ಪ. ಅಂತಾದ ನೀ ಹಿಂಗೆ ಮಾಡ್ಕೊಂಡಿ ಅಂದ್ರೆ ಜೀವ ಇಟ್ಕೊಂಡಿರ್ತಾನೆ ನಿಮ್ಮಪ್ಪ. ಅದು ಅಲ್ದ ಒಮ್ಮೆ ಹೆಣ್ಣಿಗೆ ಕಂಕಣ ಬಲ ಕೂಡಿ ಬಂದಿತ್ತಪ್ಪ ಅಂದ್ರೆ ಇಲ್ಲ ಅದನ್ನ ತಪ್ಸಿದ್ರೆ ಮತ್ತೆ ಹಸಿಮಣಿ ಯೋಗ ಬರುದಿಲ್ಲ ಅಂತ ಹೇಳ್ತಾರ ದೊಡ್ಡವ್ರು ತಿಳಿದವ್ರು. ಗೊತ್ತೈತೆ ನಿನಗ? ಹೆಂಗ್ ಹೇಳಿದಿ ನೀನು ಮದುವೆ ಬೇಡ ಅಂತೇಳಿ? ವಿಚಾರ ಶಕ್ತಿ ಐತಿಲ್ಲ ನಿನಗ? ಅಷ್ಟು ಹಿರಿತನ ಮಾಡೋಷ್ಟಿದಾಗಿ? ಯವ್ವ, ನಾ ಮದ್ವೆ ಮಾಡ್ಕೊಂಡ್ರೆ ನಿನ್ನ ಅಪ್ಪನ್ನ ನೋಡ್ಕೊಳ್ಳೋರು ಯಾರು ಬೇ? ತಂಗಿನ ಓದ್ಸೋರು ಯಾರು? ಅಮ್ಮನ ನೋಡ್ಕೊಳ್ಳೋರು ಯಾರು? ಅದಕ್ಕೆ ಬೇಡ ಅಂದೆ. ಏ ಖಬರ್ಗೇಡಿ, ನಮ್ಮ ಜೀವನದ ಬಗ್ಗೆ ವಿಚಾರ ಮಾಡಕತ್ತೀಯ ನೀನು? ಹೆಂಗಾರ ಮಾಡ್ಕೊಂಡು ಹೋಗ್ತೀವಿ ನಾವು. ಅಲ್ಲ, 1 ಎಕರೆ 2 ಎಕರೆ ಹೊಲದಾಗ 1 ಎಕರೆ ಹೊಲ ಮಾರ್ತೀವಿ, ಮಾರಿ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂತೀವಿ. ಹೆಂಗಾರ ಜೀವನ ನಡೆದು ಹೋಗತಿ. ಯಾಕ ನಮ್ದು ಒಂದು 4 ಮಂದಿ ಹೊಟ್ಟಿ ತುಂಬ್ಕೊಳಕಾಗದಲ್ಲ ನಮ್ಮ ಕೈಲಿ. ಯಾಕ ನನ್ನ ಕೈಯಾಗ ಇನ್ನೂ ರೊಟ್ಟಿಯಾಗ ಶಕ್ತಿ ಐತಿ, ಆದಷ್ಟು ಮಾಡ್ಕೊಂಡು ತಿಂತೇನೆ. ಹೆಂಗಾರ ಒಂದು ನೀ ದುಡಿದು ನಮ್ಮನ್ನು ಸಾಕಿ ಅಂದ್ರೆ ಎಷ್ಟು ದಿನ ಅಂತೇಳಿ ಹಿಂಗ ಇರ್ಬೇಕಂತ ಮಾಡಿ. ನಿಮ್ಮ ಅಪ್ಪ ಏನು 1 ತಿಂಗಳದಾಗ ಆರಾಮಕ್ಕನ ಅಂತ ಹೇಳ್ಯಾನ? ಏನು 1 ವರ್ಷಕ್ಕೆ ಆರಾಮಕ್ಕೇನ ಅಂದಾನ? ಆರಾಮ ಆಗ್ಲಿಲ್ಲಪ್ಪ, ಜೀವನ ಪರ್ಯಂತ ಹಿಂಗ ಇರ್ತಿ? ಹೇಳ, ಹಿಂಗ ಇರ್ತೀಯನ? ಇಲ್ಲ, ಇರಾಕ ಆಗುದಿಲ್ಲ. ಇರಾಕ ನೀ ಹಿಂಗಿದ್ದೆ ಅಂದ್ರೆ ನಮ್ಮ ಮನಸ್ಸು ಖುಷಿಯಾಗಿರ್ತಂತ ತಿಳ್ಕೊಂಡಿ ನೀನು. ಹೆಂಗಿಲ್ಲ ಅಂದಿ ನೀ ಮದ್ವೆ ಮಾಡ್ಕೊಳಕ್ ಅವ್ರಿಗೆ? ಲಗ್ನ ಪತ್ರಿಕೆ ಊರು ತುಂಬ ಹಂಚಾಗೈತಿ, ಮದ್ವೆ ಕಾರ್ಯ ನಡೆದಾಗೈತಿ, ಈಗ ನೀ ಮದ್ವೆ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಏನ? ಅಲ್ಲ, ಮನುಷ್ಯಾಗ ಹೆಂಗಾಗಿರಕ್ಕಿಲ್ಲ. ಅಷ್ಟು ದೊಡ್ಡ ಮಂತೆ ಅಂದವ್ರು ಪಾಪ. ಅಷ್ಟು ಸಾದಾ ಸೀದಾ ಸರಳ ಮನಸ್ಸು, ಅಷ್ಟು ದೊಡ್ಡ ಮನಸ್ಸು, ಅಷ್ಟೊಂದು ಆಸ್ತಿ ಇದ್ರು ಒಂದೀಟ್ ಒಣ ಜಂಬಿಲ್ಲ, ಬಿಂಕದ ಮಾತಿಲ್ಲ. ಎಂಥ ಸಾದಾ ಸೀದಾ ಮನುಷ್ಯ ಅವ. ಅವ್ರ ಪಾಟೀಲ್ ಅಣ್ಣಾರ ಪಾಪ ಮನಿ ಮಟ್ಟ ಬಂದು ಕನ್ನೆ ಕೇಳ್ಯಾರ ನಿನ್ನ. ಅವ್ರಿಗೇನು ದರ್ದು ಬಿದ್ದಿತ್ಲೆ? ಇಲ್ಲಿ ಮಟ್ಟ ಬಂದು ಸಂಬಂಧ ಕೇಳಿ ಮದುವೆ ಮಾಡ್ಕೊಳ್ಳೋಂಥದ್ದು ಏನ? ಮಗನ ಮದುವೆ ಮಾಡ್ತಾರಂದ್ರೆ ಕ್ಯೂ ಹಚ್ಚಿರ್ತಿದ್ರೆ ಅವ್ರಂತವ್ರ ರೊಕ್ಕದವ್ರು ರೊಕ್ಕ ಕೊಟ್ಟು ಮದುವೆ ಮಾಡಾಕ. ಆದ್ರೂ ಪಾಪ ಏನೋ ಒಂದು ಹಳ್ಳಿ ಮನುಷ್ಯರ ನಮ್ಮ ಒಳ್ಳೆ ಗುಣನೋ ದೇವ್ರ ಗುಣನೋ ದೇವ್ರ ಒಂದು ಅನುಗ್ರಹನ ಗೊತ್ತಿಲ್ಲ. ಏನ ನೀನು ಆಯ್ ಮನೆಗೆ ಹೊಂಟಿ ಅಂತೇಳಿ ಎಷ್ಟು ಸಂತೋಷವಾಗಿದ್ದೆ ನಾನು. ಇಂಥದ್ದೊಂದು ಹೇಳಿ ಬಂದಿ? ಅಲ್ಲ, ನಾನು ನಿಮ್ಮಪ್ಪ ತಲೆ ತಗ್ಸುವಂತ ಕೆಲಸ ಮಾಡಿಬಿಟ್ಟೆ ಅಲ್ಲ ನೀನು. ನಾನು ನಿಮ್ಮಪ್ಪ ಊರ್ ಮಂದಿ ಮುಂದೆ ಏನು ಉತ್ತರ ಕೊಡ್ಬೇಕು? ಹೆಣ್ಣಿ ಕಂಕಣ ಬಲ ಒಮ್ಮೆ ಅಂತ ಕೂಡಿ ಬರೋದು. ಹಿಂಗ ನೀನು ಮದುವೆ ಟೈಮಿಗೆ ಬಂದು ನಿಲ್ಸಿದ್ರ ಮದುವೆ ಕತ್ತಂತ ಮಾಡಿಯ ದೌಡ? ಹಿರಿಯರು ಏನು ಸುಳ್ಳ ಮಾಡ್ಯಾರಂತ ಮಾಡಿಯ ಶಾಸ್ತ್ರನ? ಹೆಂಗೆ ಹೇಳಿದಿ ನೀವು ಅಲ್ಲಂತೇಳಿ? ಆ ಮನುಷ್ಯಾಗ ಹೆಂಗಾಗಿರಕ್ಕಿಲ್ಲ ಅಂದ್ರೆ ಏನು? ಅವ್ರ ಮರ್ಯಾದೆ ಕಿಮ್ಮತ್ತಿಲ್ಲ ನಿನಗ? ಹೇಳ,
ಮದ್ವಿ ಒಲ್ಲೆ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತತೆ ಬರೋದಿಲ್ಲ. ಅಯ್ಯೋ ದೇವ್ರೆ, ಪಾಪ ಇನ್ನು ಒಳ್ಳೆ ಮನುಷ್ಯರ ಅವ್ರು. ಇಷ್ಟೊತ್ತಾದ್ರೂ ನನಗೊಂದು ಫೋನ್ ಬಂದಿಲ್ಲ, ಹಿಂಗೆ ಅಂದಾಳ ನಿಮ್ಮ ಮಗಳಂತ ಹೇಳಿಲ್ಲ ಅವರು. ಅಯ್ಯೋ ದೇವ್ರೆ, ಅವ್ರಿಗೆ ಏನು ನಿರ್ಧಾರ ತಗೊಂಡ್ರು? ಇದು ಎಲ್ಲಿಗೆ ಹೋಗಿ ಮುಟ್ಕೊಂತೈತಿಯೋ ಏನು ದೇವ್ರೇ, ಏನು ಮಾಡ್ಲಪ್ಪ ನಾನು ಇದನ್ನ ಹೆಂಗೆ ಸರಿ ಮಾಡ್ಲಿ ಈಗ ನಾನು? ನಡಿ ನಡಿ, ನಾನೇ ಕರ್ಕೊಂಡೋಕ್ಕೇನೆ ನಿನ್ನ ಪಾಟೀಲ್ ಅಣ್ಣಾರ ಮನೆಗೆ. ಇಲ್ಲಡ ಸರಳ ಮದುವೆ ಮಾಡ್ಕೋಬೇಕು, ಜಾಡಿ ಸೋದ್ ಬಿಡ್ತಾನೆ. ನಿಮ್ಮ ಅಪ್ಪನ ಮುಂದೆ ಈ ವಿಚಾರ ಸುಸುಲ್ ಹೊಡಿಬಾರ್ದು ನೀನು ಅಷ್ಟೇ. ಅದು ಹೆಂಗ ಕೈಯ ಕಾಲ ಹಿಡ್ದ ಹೆಂಗ ಮಾಡಿ ನಾನು ಒಪ್ಪಿಸ್ತೇನೆ ಅವ್ರನ್ನ. ನೀ ಮಾತಾಡಿದ ತಪ್ಪಾಗೈತಿ ಏನ? ನೀ ಮಾತಾಡಿದ ದೊಡ್ಡ ತಪ್ಪಾಯ್ತಿ ಏನ? ನಾನು ಅವ್ರ ಕೈ ಕಾಲು ಹಿಡ್ದಕ್ಕೆ ಬೇಡ್ಕೋತೀನಿ, ನನ್ನ ಮಗಳಿಗೆ ಮದುವೆ ಮಾಡ್ಕೊರಿ ಅಂತೇಳಿ. ಅವ್ರು ಮಾಡ್ಕೊಂತಾರ ಅಂತ ಅವ್ರು ಕೆಟ್ಟ ಮನಸ್ಸಿನವ್ರು ಅಲ್ಲ ಅವ್ರು. ಏನ ನನಗೆ ಗೊತ್ತೈತಿ ಇದನ್ನ ಹೆಂಗೆ ಮಾಡ್ಬೇಕಂತೇಳಿ. ನಡಿ ನಡಿ ಹೋಗು ನಡಿ. ನಿಮ್ಮ ಅಪ್ಪಿನ ಚಕಪ್ಪಿಗೆ ಹೋಗ್ಯಾನ, ಬಂದ್ರು ನೋಡ್ಕೊಳಕ್ಕೆ ಇಷ್ಟು ಮಂದಿ ಅದಾರ. ನಡಿ ನಡಿ. ಅಲ್ಬೇ ತಂದೆ ತಾಯಿ ಬಗ್ಗೆ ವಿಚಾರ ಮಾಡಿದ ತಪ್ಪನ್ಬೇ. ಅದ್ಗೆಮ್ಮ ಎದಕ್ಕೆ ಹೊಡ್ಯಾತಿರಕ್ಕಿಗೆ? ಒಂದು ಗಂಡು ಮಗನ ಜಗದಾಗ ನಿಂತು ಯೋಚನೆ ಮಾಡ್ಯಾಳಕ್ಕಿ. ಏನ್ರಿ ಪ್ರೀತಿನ ಕುಟುಂಬನ ಅಂತ ಬಂದ್ರೆ ಬೇಡ, ನನ್ನ ಕುಟುಂಬನ ಬೇಕಂತ ಆರಿಸ್ಕೊಂಡಾಳ ಏನ್ರಿ? ಅಲ್ಲ, ಆಕಿ ದೃಷ್ಟಿ ಒಳಗೆ ನಾ ಮದುವೆ ಮಾಡ್ಕೊಂಡು ಹೋದ್ರೆ ನಮ್ಮ ಅಪ್ಪ ನಮ್ಮವನ ಗತಿ ಏನಂತ ವಿಚಾರ ಮಾಡ್ಯಾಳಕ್ಕಿ. ಅದು ತಪ್ಪೇನಲ್ಲ. ಆದ್ರೆ ಏನು ಮದುವೆ ಈ ಹಂತಕ್ಕೆ ಬಂದ ನಿಲ್ಸ್ಯಾಳಲ್ಲ, ಆತ ಅದು ತಪ್ಪ ಒಪ್ಕೊಂತೀನಿ. ಒಂದು ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಈ ಲಗ್ನ ಪತ್ರಿಕೆ ಹಂಚೋಕ್ಕಿಂತ ಮುಂಚೆ ಆಗಿದ್ರೆ ಟೈಮ್ ತೊಗೋಬೋದಿತ್ತು. ಈಗ ಲಗ್ನ ಪತ್ರಿಕೆ ಊರು ತುಂಬ ಹಂಚಾಗೈತಿ ಅಂದ ಮೇಲೆ ಮದುವೆ ಆಗಿಬಿಡ್ಬೇಕು ಪಾರ್ವತಿ. ಈಗ 4 ಮಂದಿ ಬಂದವ್ರು 10 ಥರ ಮಾತಾಡ್ತಾರೆ, 10 ಮಂದಿ 10 ಥರ ಮಾತಾಡ್ತಾರೆ. ಒಬ್ರು ಹುಡುಗನ ಬಗ್ಗೆ ಮಾತಾಡ್ತಾರೆ, ಹುಡುಗಿ ಬಗ್ಗೆನೂ ಮಾತಾಡ್ತಾರೆ. ಯಾಕೆ ನಿಂತೋ ಏನೋ, ಇಲ್ಲಿ ಒಳಗೆ ನಮ್ದು ಏನು ನಡೆದಿರ್ತದಂತ ಅವ್ರಿಗೆ ಗೊತ್ತಿರಂಗಿಲ್ಲಲ್ವಾ ಏನು? ಅದಕ್ಕೆ ನೀವೊಂದು ಸ್ವಲ್ಪ ವಿಚಾರ ಮಾಡು. ಏನು ದುಡುಕಿ ನಿರ್ಧಾರ ತಗೋಬಾರ್ದು ಮಗಳ. ನೋಡು, ನಾನು ನಿಮ್ಮಪ್ಪ ಹೆಂಗೋ ಬದುಕೊಂತೀವಿ, ಭಿಕ್ಷೆ ಎತ್ತಾದ್ರೂ ಜೀವನ ಮಾಡ್ಕೊತೀವಿ ಏನ? ಆದ್ರೆ ನೀನು ಚಿಂತೆ ಬೇಡ, ನಿನ್ನ ಪಾಡಿಗೆ ನೀ ಮದುವೆ ಆಗ್ಬೇಕಷ್ಟೇ ಏನ? ನೀನೇನು ನಮ್ಮನ್ನು ಉದ್ಧಾರ ಮಾಡೋದು ಬೇಡ. ಅಲ್ಲ, ನೀನು ಮದುವೆ ಇಲ್ದಂಗೆ ಬಿದ್ರೆ ಮನ್ಯಾಗ ನನ್ನ ಮನಸ್ಸು ಖುಷಿಯಾಗಿರ್ತೇನೆ. 2 ಎಕರೆ ಹೊಲನೂ ಮಾರ್ಕೈ ಬಿಡ್ತೇವೆ, ಮಾರ್ತೀವಿ, ಬ್ಯಾಂಕ್ನ ರೊಕ್ಕ ಇಟ್ಕೊಂಡು ಇದ್ದಿದ್ರಾಗ ತಿಂತೇವಿ. ನಾವೇನು ಮನೆ ಬಡಿಗೆ ಕಟ್ಬೇಕನ್ನಂಗಿಲ್ಲ, ಏನಿಲ್ಲ. ಸಾಲ ಆಗ್ಯಾವ, ನನಗೆ ಗೊತ್ತೈತಿ, ನಿನಗೂ ಗೊತ್ತೈತಿ ಅಂತೇಳಿ. ಆ ಸಾಲನ ಹೆಂಗ ಮಾರಿದ್ಮೇಲೆ ಹೊಲ ಮಾರಿಂದ ಉಳಿದಿ ದೊಡ್ಡ ಸಾಲ ಹರಿತೀವಿ, ಇದ್ದಿ ದೊಡ್ಡ ತಿಂತೇವಿ. ನೀ ಅದೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡ ಮಗಳ. ಏನು ಮದುವೆ ಮಾಡ್ಕೋ ಅಷ್ಟೇ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಂದ್ರಬಾರ್ದು. ನಡಿ ಹೋಗು ನಡಿ. ದ್ರಾಕ್ಷಾಯಣಿ, ನಿಮ್ಮ ಅಣ್ಣ ಬಂದ್ರೆ ಇದನ್ನೆಲ್ಲ ಒಟ್ಟ ಉಸುಲು ನಡಿಬೇಡ. ಲಕ್ಷ್ಮಿ, ನೀನು ಹೇಳ್ಬೇಡ ಏನು? ನಾ ಮೊದಲು ಹೋಗಿ ಅವ್ರ ಮನೆ ಮಾತಾಡ್ಕೊಂಬರ್ತೇನೆ. ಅವ ನನ್ನ ಮಾತು ಕೇಳವ, ನನ್ನ ಮನಸ್ಸು ಒಪ್ಪುವಲ್ದು ಬೇ ನಿಮ್ಮನೆ ಸ್ಥಿತಿ ಆಗ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ. ಮನಸ್ಸು ಗಿನಸ್ಸು ಅಂತೆಲ್ಲ ಮಾತಾಡಂಗಿಲ್ಲ ನೀನು, ನಡಿ. ಅಲ್ಲ, ಈಗ ಯಾಕೆ ನನ್ನ ಸೊಸಿ ಪಾರ್ವತಿ ನೋಡಿದ್ಲು? ಆಕೆ ಮಂಗ್ಯಾನಂತ ಕೆದಾಳಲ್ಲಕಿ ಪಾರ್ವತಿ, ಮದುವೆ ಬೇಡ ಅಂದ್ಲಂತ. ಅದಕ್ಕೆ ಏನ ಮಂಗ್ಯ ಬಂದವಂತ? ಅದಕ್ಕೆ ನಮ್ಮ ಪಾರ್ವತಿನ ಯಾಕೆ ಕುಡಿಬೇಕು? ಮಂಗ್ಯ ಬಂದ್ರೆ ಏನು ಮಾಡ್ಬೇಕು? ಹಳ್ಳ ಅಂದ್ಮೇಲೆ ಮಂಗ್ಯ ಬರ್ತಾವ. ಏನಾರ ಮಾಡ್ಯಾವಂತ? ಮನ್ಯಾಗ ಗದ್ಲ ಹಾಕ್ಯಾವ. ಮನ್ಯಾಗ ಗದ್ಲ ಹೆಂಗೆ? ಚಾಯ್ ಹಾಕೊಂಡ್ ಬಂದೇವಲ್ಲ, ಏನಾಗಿತ್ತಂತೆ? ಮಂಗ್ಯ ಬಂದ್ರೆ ಏನಾತಂತೆ?